ನಮಸ್ಕಾರ ವೀಕ್ಷಕರೇ, ನಾವೀಗ ಕನಕಪುರದಲ್ಲಿದ್ದೀವಿ. ನಮ್ಮ ಜೊತೆಗೆ ನಗರಸಭೆಯ ನಾಮನಿರ್ದೇಶಿತ ಕೌನ್ಸಿಲರ್ ಮುಕುಂದ್ರಾವ್ ಅವರಿದ್ದಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನು ಹೇಳ್ತೀರಿ? ಭಾಳ ಸಂತೋಷ ಆಯ್ತಾ ಇದೆ. ಎಲ್ಲ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಇದನ್ನು ಅಂತ ಜನ ನಮ್ಮ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿದ್ರು. ಅವರು ಒಂದೇ ಮಾತು ಹೇಳಿದ್ದು, ನಮ್ಮ ದೇಶ ಇವತ್ತು ಸಂಕಷ್ಟದಲ್ಲಿದೆ. ಡೀಸೆಲ್ಲು ಪೆಟ್ರೋಲು ಈ ಬಿ ಜೆ ಪಿಯವ್ರಿಗೆ ಜನ ಓಟ್ ಹಾಕ್ಬಿಟ್ಟು ಇವತ್ತು ಭಾಳ ಕಷ್ಟದಲ್ಲಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಸಾವಿರಾರು ಬಸ್ಗಳು ಕರೆಸಿ ಜನಗಳನ್ನೆಲ್ಲ ಕರೆಸಿ ಬೆಂಗಳೂರಲ್ಲಿರುವಂಥ ಜನಗಳಿಗೆ ತೊಂದರೆ ಕೊಡೋದು, ಟ್ರಾಫಿಕ್ ಜಾಮ್ ಆಗುತ್ತೆ, ಡೀಸೆಲ್ಲು ಪೆಟ್ರೋಲು ಅಭಾವ ಇದೆ, ಇವನ್ನೆಲ್ಲ ನಾನು ದುರುಪಯೋಗ ಪಡಿಸ್ಕೋಬಾರ್ದು. ನನ್ನತನನ ನಾನು ತೋರಿಸ್ಕೊಳ್ಳೋಕ್ಕೆ ಈ ಥರ ಆಡಂಬರದ ಒಂದು ಪ್ರಮಾಣ ವಚನ ನನಗೆ ಬೇಡ. ನನಗೆ ಬೇಕಾಗಿರೋದು ಕೆಲಸ ಮಾಡಿ ಜನಗಳಿಗೆ ಒಳ್ಳೇದು ಮಾಡಬೇಕಷ್ಟೇ. ನಾನು ಸಿಂಪಲ್ಲಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ, ಕೆಲಸ ಮಾಡಿ ತೋರಿಸ್ತೀನಿ ಜನಗೆ. ಸರ್, ಈಗ 2 ವರ್ಷ ಪೂರೈಕೆ ಮಾಡ್ತಾರೆ ಅಂತೇಳಿ ಅನಿಸ್ತಾ ಇದೆಯಾ ಸರ್? ಪೂರೈಸ್ತಾರೆ ಅಂತೇಳಿ ಅನಿಸ್ತಾ ಇದೆಯಾ ಡಿ ಕೆ ಶಿವಕುಮಾರ್ ಅವರು? 2 ವರ್ಷ ಶಿವಕುಮಾರ್ ಸಾಹೇಬರಿಗೆ 2 ವರ್ಷ ಇದೆಯಲ್ಲ, 2 ವರ್ಷ ಅಂತ ಇಲ್ಲ, 2 + 5 7 ವರ್ಷ ಆಯ್ತಾರೆ ಸಿ ಎಮ್. 7 ವರ್ಷ, 2 ವರ್ಷದಲ್ಲಿ ಜನನ ಈಗ ಆಲ್ರೆಡಿ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಇವತ್ತು ಚೀಫ್ ಮಿನಿಸ್ಟರ್ ಗದ್ದಿಗೆ ಹೇಳಿದ್ದಾರೆ. ಒಂದು ಕೊಲಾಟ್ರಲ್ ಸಪೋರ್ಟ್ ಇಲ್ಲ ಅವ್ರಿಗೆ. ಒಬ್ಬ ಸಾಮಾನ್ಯ ಇದು ಈಗ ಕುಮಾರಸ್ವಾಮಿ ಇರ್ಬೋದು, ಕಾಂಗ್ರೆಸ್ನವ್ರು ಸಪೋರ್ಟ್ ತೊಗೊಂಡು ಸಿ ಎಮ್ ಆದರು. ಬಹುಮತದಿಂದ ಯಾರೂ ಆಗಿಲ್ಲ. ಬಹುಮತದಿಂದ ಎಲ್ಲ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ 134 ಸೀಟ್ ತೊಗೊಂಡು ಗೆದ್ದು ಒಬ್ಬ ರೈತನ ಮಗ ಇವತ್ತು ಚೀಫ್ ಮಿನಿಸ್ಟರ್ ಆಯ್ತಾ ಇದ್ದಾರೆ. ಅವ್ರಿಗೆ ದೇವರ ಆಶೀರ್ವಾದ ಬಿಟ್ಟರೆ ಜನಗಳ ಆಶೀರ್ವಾದ, ಇವೆರಡು ಬಿಟ್ಟರೆ ಬೇರೆ ಯಾರ ಆಶೀರ್ವಾದನೂ ಇಲ್ದಿರ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಗದ್ದಿಗೆ ಹೇಳಿದ್ದಾರೆ. ಆಮೇಲೆ ಅವರು ಇಂಟರ್ನ್ಯಾಷನಲ್ ಫಿಗರ್, ಬರೀ ಕನಕಪುರ ಕರ್ನಾಟಕಕ್ಕೆ ಸೀಮಿತವಾದವರಲ್ಲ, ಇಡೀ ಇಂಡಿಯಾದಲ್ಲೇ ಯಾವುದಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಬಂದ್ರೂ ಅಷ್ಟೇ ಇವರು ಸಜೆಷನ್ ತಗೋತಾರೆ ಕರೆದಿ. ಪ್ಲಸ್ ಕಾಂಗ್ರೆಸ್ ಪಾರ್ಟಿಲಿ ಸೆಂಟ್ರಲಲ್ಲಿ ಏನೇ ಸಮಸ್ಯೆ ಆದರೂ ಇವರೇ ಹೋಗಿ ಟ್ರಬಲ್ ಶೂಟರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಫಸ್ಟು ಪಾರ್ಟಿಲಿ ಏನೇ ಒಂದು ತೊಂದರೆ ಆದರೆ ಫಸ್ಟ್ ಕಾಲ್ ಬರೋದೇ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅಂಥ ತಂತ್ರಗಾರಿಕೆ, ಅಂಥ ರಾಜಕೀಯ ಚಾಣಕ್ಯ ಮನುಷ್ಯ. ಆಮೇಲೆ ಇಲ್ಲಿ ತನಕ ಅವ್ರು ಯಾವುದೇ ರೀತಿ ಇವ್ರನ್ನ ಬಗ್ಗು ಬಡಿಬೇಕು ಅಂದ್ಬಿಟ್ಟು ಬಿ ಜೆ ಪಿಯವರು ಇ.ಡಿ ಎಲ್ಲ ಪ್ರತಿಯೊಂದೂ ಹಾಕಿ ಇವ್ರನ್ನ ಜೈಲಿಗೆಲ್ಲ ಕಳಿಸಿದ್ರು. ಆದರೆ ಇವತ್ತೊಂದು ದಿವಸ ಅವರು ಅದೇ ಇದರಲ್ಲಿ ಕ್ಲೀನ್ ಚಿಟ್ ತೊಗೊಂಡು ಇವ್ರು ನಿರಪರಾಧಿ ಅಂತ ಪ್ರೂವ್ ಮಾಡಿ ಈಚೆ ಬಂದಿದ್ದಾರೆ. ಈಚೆ ಬಂದು ಇವರು ಸಾಧನೆ ಮಾಡಿದ್ದಾರೆ. ಇವ್ರಿಗೆ ಅನೇಕ ಆಸೆ ಆಕಾಂಕ್ಷೆ ಇದನ್ನ ಆಮಿಷ ಎಲ್ಲ ತೋರಿಸಿದ್ರು. ಸರಿ, ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಕಾಂಗ್ರೆಸ್ನಲ್ಲಿ ಜೋಡೆತ್ತು ಅಂತಾನೆ ಫೇಮಸ್ಸು. ಈ ಜೋಡೆತ್ತು 2028 ಮುಂದುವರಿಯುತ್ತಾ, 28 ಬಳಿಕನೂ ಮುಂದುವರಿಯುತ್ತೆ, ಏನು ಹೇಳ್ತೀರಿ ಸರ್? ಇದಕ್ಕೆ ಸಾಕ್ಷಿ ಮೊನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಸಂತೋಷವಾಗಿ ಡಿ ಕೆ ಶಿವಕುಮಾರ್ನ ಆಶೀರ್ವಾದ ಮಾಡಿ ನೀನು ಆಗಪ್ಪ ಚೀಫ್ ಮಿನಿಸ್ಟ್ರು ಅಂತ ಹೇಳೋರೆ. ಇಲ್ಲಿ ಬಿ ಜೆ ಪಿಯವರು ಬಿಂಬಿಸೋದು ಈ ರಾಮ ಲಕ್ಷ್ಮಣ ಅಂತ ಇದ್ದಂಥ ಶಿವಕುಮಾರ್ನ ಮತ್ತು ಸಿದ್ದರಾಮಯ್ಯನವ್ರನ್ನ ರಾವಣನ ಮಾಡಿಬಿಟ್ಟಿದ್ರು. ರಾವಣನ ಮಾಡಿ ಈ ಕಡೆ ಸಿದ್ದರಾಮಯ್ಯನ ಆದರೂ ಹೇಳ್ಕೊಂಡು ನಾವು ಸರ್ಕಾರ ಮಾಡುವ, ಇವ್ರದ್ದೆಲ್ಲ ಹಿಂದೂ ಬಾಕಲ್ಲಿ ಬರುವಂಥದ್ದು. ಪೂರ್ತಿ 100% ಇವರು ಸರ್ಕಾರ ನಡೆಸಿರೋದು ಎಲ್ಲೂ ಇಲ್ಲ. ಇವು ಸೆಂಟ್ರಲ್ ಆಗಿ ಇರ್ಬೋದು, ಎಲ್ಲರ ಹತ್ರ ಎಲ್ಲ ಪಾರ್ಟಿ ಜನನೂ ತೊಗೊಂಡು ಅವರು ಇವತ್ತು ಗದ್ಗೆಯಲ್ಲಿ ಕೂತಿರೋದು. ಅದೇ ಥರ ಇಲ್ಲಿ ಇವ್ರನ್ನ ಪರ್ಚೇಸ್ ಮಾಡೋಕ್ಕೆ, ಇವರಿಬ್ಬರು ಮಧ್ಯದಲ್ಲಿ ತಂದು ಮಡಗಬೇಕು ಅಂದ್ಬಿಟ್ಟು ರಾವಣನ ಮಾಡಿ ಸಿದ್ದರಾಮಯ್ಯಂಗೆ ಒಂಥರ ಮಾತಾಡೋದು, ಶಿವಕುಮಾರ್ ಅವ್ರಿಗೆ ನಿನಗೆ ಚೀಫ್ ಮಿನಿಸ್ಟರ್ ಮಾಡ್ತೀನಿ, MLA ಕರ್ಕೊಬಾ ಅನ್ನೋದು, ಇವೆಲ್ಲ ಇವ್ರ ಹತ್ರ ವರ್ಕೌಟ್ ಆಗಲ್ಲ. ಇವರು ಒರಿಜಿನಲ್ ರಾವಣ ಅಲ್ಲ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್. ಇವತ್ತು ಕಷ್ಟದಲ್ಲಿದ್ದಂಥ ಕರ್ನಾಟಕದ ಜನತೆಗೆ, ಅದು ಯಾರು ಈ ಕೆಳಮಟ್ಟದ ಜನ ಮತ್ತು ಮಿಡಲ್ ಕ್ಲಾಸ್ ಜನ, ಇವರಿಬ್ಬರೂ ಇವತ್ತು ಜೀವಂತವಾಗಿ ಉಸಿರು ಬಿಡ್ತಾವ್ರೆ ಅಂದರೆ ಸಿದ್ದರಾಮಯ್ಯ ಶಿವಕುಮಾರಿಂದ. 5 ಗ್ಯಾರಂಟಿ ಬರೀ ಸಿದ್ದರಾಮಯ್ಯ ಅವರಲ್ಲ, ಸಿದ್ದರಾಮಯ್ಯ ಅಂದ್ಬಿಟ್ಟು ಶಿವಕುಮಾರ್ ಇಲ್ಲ, ಶಿವಕುಮಾರ್ ಬಿಟ್ಟರೆ ಸಿದ್ದರಾಮಯ್ಯ ಇಲ್ಲ. ಇವೆರಡೂ ಶಕ್ತಿ, ಇವಿಬ್ಬರು ಸೇರಿದ್ರೆ ಒಂದು ದೊಡ್ಡ ಶಕ್ತಿ. ಇವರಿಬ್ಬರು ಸೇರಿದ್ರೆ ಇಡೀ ಇಂಡಿಯಾನೇ ಕವರ್ ಮಾಡ್ತಾರೆ ಅನ್ನೋಂಥ ಇದು ಇವತ್ತು ಥ್ರೂ ಔಟ್ ಇಂಡಿಯಾದಲ್ಲಿ ಮೋದಿಗೆ ಚಾಲೆಂಜ್ ಆಗಿರುವಂಥ ವ್ಯಕ್ತಿಗಳು ಅಂದರೆ, ಈಕ್ವಲ್ ಆಗಿರೋ ವ್ಯಕ್ತಿಗಳು ಅಂದರೆ ಸಿದ್ದರಾಮಯ್ಯ ಶಿವಕುಮಾರ್. ಕರ್ನಾಟಕನೇ ಅವ್ರನ್ನ ಅಲ್ಲಾಡಿಸುವಂಥದ್ದು. ಇವತ್ತು ನಮ್ಮ ಬಡ ಜನಗಳಿಗೆ, ಯಾರು ಮಿಡ್ಲ್ ಕ್ಲಾಸು ಮತ್ತು ಬಡ ಜನಗಳಿಗೆ ಈ ಕರೋನಾ ನೋಟ್ ಬ್ಯಾನ್ ಅಂತ ತಗೊಬಂದ್ಬಿಟ್ಟು ಸಾಹುಕಾರಗಳೆಲ್ಲ ಭಾಳ ಚೆನ್ನಾಗಿದ್ದಾರೆ ಇವರೆಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಿರೋ ಹೊತ್ತಲ್ಲಿ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗ ಒಕ್ಕಲಿಗರ ಬೆಲ್ಟು, ನೆಕ್ಸ್ಟ್ ಒಕ್ಕಲಿಗರು JDSಗ ಕಾಂಗ್ರೆಸ್ಸಿಗ?
ಒಕ್ಕಲಿಗರು ಫಸ್ಟು ಶಿವಕುಮಾರ್ ಅವರು ಗೆಲ್ತಾರೆ ಅಂದ್ಬಿಟ್ಟು ಎಷ್ಟು ಓಟ್ ಲೀಡ್ ಕೊಟ್ರು ಅವತ್ತೇ ತಿಳ್ಕೊಬೇಕು. ಇವತ್ತು ಕರ್ನಾಟಕದಲ್ಲಿ ಒಕ್ಕಲಿಗರ ಸಮಾಜ ಪೂರ್ತಿ ನಮ್ಮ ಶಿವಕುಮಾರ್ ನಮ್ಮ ಒಕ್ಕಲಿಗರ ನಾಯಕ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ಅವರ ಎಲ್ಲ ಒಕ್ಕಲಿಗರು ಸೇರಿ ಓಟ್ ಹಾಕಿದ್ದಕ್ಕೆ ಇವತ್ತು ಕಾಂಗ್ರೆಸ್ಸು ಬಂದಿದ್ದು. ಎಲ್ಲ ಜಾತಿ ಜನ, ಬರೀ ಒಕ್ಕಲಿಗರು ಅಂತಲ್ಲ, ಶಿವಕುಮಾರ್ ಜನ, ಆಮೇಲೆ ಈ ಸಿದ್ದರಾಮಯ್ಯ ಇವರು, ಆಮೇಲೆ ಎಲ್ಲ ಬಡ ಜಾತಿ ಜನಗಳೆಲ್ಲ ಇವ್ರು ಕೊಟ್ಟರೆ ಇವರೆಲ್ಲ ಎಲ್ಲ ಇದಾಗ್ಬಿಟ್ಟಿದ್ರು. ಜನಗಳು ನೊಂದೋಗ್ಬಿಟ್ಟಿದ್ದಾರೆ ಈ ಬೋಟ್ ಬ್ಯಾನು, ಈ ಕರೋನಾ ಇದ್ರಲ್ಲೆಲ್ಲ.